ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾ ಏನು ತೊಗೊಂಬಂದಿನಪ್ಪ ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬಡದವರು ಎಷ್ಟು 22,000 ಪೋಸ್ಟ್ ಕನ್ಫರ್ಮ್ ಮಾಡೋರು ಅದಾರ. ಯಾವಾಗ ಮಾಡ್ತಾರ? 27ನೇ ತಾರೀಕು ನೋಟಿಫಿಕೇಶನ್ ಬರ್ತೈತಿ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ. ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಇರ್ತೈತಿ, ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಯಾವಾಗೆಲ್ಲ ಹೇಳ್ತೀನಿ, ಏನೇನು ಅದಕ್ಕೆ ರಿಕ್ವೈರ್ಮೆಂಟ್ ಏನೇನು ಬೇಕು ಅನ್ನೋದು ಇವತ್ತಿನ ವಿಡಿಯೋದಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನನ್ನ ಮಾಹಿತಿಗಳು ಯಾವಾಗಲೂ ನಿಖರವಾಗಿರ್ತಾವೆ. ಯಾಕಂದ್ರೆ ನೀವು ನನ್ನೊಂದು ಹಳೆಯ ವಿಡಿಯೋ ನೋಡ್ರಿ, RRB ALP ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಬಗ್ಗೆ ಕಾಲ್ಫಾರ್ಮ್ ಮಾಡ್ತಾರೆ, 9,000 ಪೋಸ್ಟ್ ಕರೀತಾರೆ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಹಾಕಿದ 1 ವೀಕ್ ಒಳಗಡೆ ನೋಟಿಫಿಕೇಶನ್ ಔಟ್ ಆಗಿತ್ತು. ಇದು ಹೇಗಂತ ಕೇಳ್ಬೇಡ್ರಿ, ಆದ್ರೆ ನನ್ನ ಮಾಹಿತಿಗಳು ನಿಖರವಾಗಿರ್ತಾವೆ. ಹಾಗಾಗಿ ನೀವು ನನ್ನ ಫಾಲೋ ಮಾಡಿ ವಿಡಿಯೋ ನೋಡಿ ಅಪ್ಲೈ ಮಾಡ್ರಿ. ಒಂದು ತಿಳ್ಕೊರಿ, ಅಪಾರ್ಚುನಿಟಿ ನೆವರ್ ನಾಕ್ಸ್. ಪ್ರತಿ ಸಲ ಅವಕಾಶಗಳು ಬಾಗಲು ಬಡಿಯಂಗಿಲ್ಲ. ಬಾಗಲು ಬಡಿದಾಗ ನೀವೇನು ಮಾಡಬೇಕು? ಅವಕಾಶವನ್ನ ಉಪಯೋಗಿಸ್ಕೊಂಡು ಜೀವನ ರೂಪಿಸ್ಕೋಬೇಕು ಅನ್ನೋದು ತಿಳಿದುಕೊಳ್ಬೇಕು. ಮತ್ತು ನಾನು ನಿಮ್ಗೆ ಇವಾಗಲೇ ಏನು ಹೇಳಿನಪ್ಪ ಅಂದ್ರೆ, ಒಂದು ಸಲ ಥರೋಗಿ ಕಾಮನ್ ಸಬ್ಜೆಕ್ಟ್ ಓದಿದ್ರೆ ಎಲ್ಲ ಎಕ್ಸಾಮಿಗೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೀನಿ. ಇವಾಗ ನೋಡ್ರಿ, ಡಿಸೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ SSC GD ಕಾಲ್ಫಾರ್ಮ್ ಇದೆಯಲ್ಲ, ಅಪ್ಲಿಕೇಶನ್ ಹಾಕೋ ಡೇಟ್ ಇದೆ. ಇನ್ನೂ ನಮ್ಮ ಹತ್ರ 6 ದಿನಗಳ ಅವಕಾಶ ಇದೆ. ನೀವೇನು ಮಾಡ್ರಿ? ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ ಅಲ್ಲಿ ಕೂಡ 25,487 ಪೋಸ್ಟ್ಗಳು ಕರೆದಿದ್ದಾರ. ಅಲ್ಲಿ ಕೂಡ ಕ್ವಾಲಿಫಿಕೇಶನ್ ಏನು SSLC ಇದೆ, ಮತ್ತು SSLC ಮಟ್ಟಿನ ಕ್ವಶನ್ಗಳ ಕೇಳ್ತಾರೆ. ನನ್ನ ಯೂಟ್ಯೂಬ್ ವಿಡಿಯೋಗಳನ್ನು ಫಾಲೋ ಮಾಡ್ತಿದ್ರ ಆಲ್ಮೋಸ್ಟ್ ಆಲ್ ಇವು 2 ಪೋಸ್ಟ್ಗಳು ಕೂಡಿದ್ರೆ ಸರಿ ಸುಮಾರು 50,000 ಪೋಸ್ಟ್ ಆಗ್ತಾವೆ. 50,000 ಪೋಸ್ಟ್ಗಳಾಗ ನೀವೇನು ಮಾಡ್ಬೋದು? ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಬಟ್ ಡೈಲಿ ಪ್ರಿಪ್ರೇಷನ್ ಇಟ್ಟಿರಬೇಕು, ರಿಪಿಟೇಷನ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತಾ, ನೀವು ಟಚ್ ಇಂತ್ರ ದೂರ ಹೋಗ್ಬಿಟ್ರೆ ಎಕ್ಸಾಮ್ನಲ್ಲಿ ಕಾನ್ಸಂಟ್ರೇಟ್ ಮಾಡಿ ರೈಟ್ ಆನ್ಸರು ಟಿಕ್ ಮಾಡೋಕೆ ಆಗಂಗಿಲ್ಲ. ಓಕೆ, ಹಾಗಾಗಿ ಈಗ ಏನು ಮಾಡ್ರಿ, ಇವತ್ತ ನಾನು ನಿಮ್ಗೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಮಾಡಿದವರು ಪೋಸ್ಟ್ಗಳನ್ನ ಯಾವ ಥರ ಕರೆದಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಓಕೆ, ಇದನ್ನೇನಂತಾರೆ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಹೇಳಿ ಕರೀತಾರೆ. ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಒಂದು ನೋಟಿಫಿಕೇಶನ್ ಕೊಡ್ತಾರೆ. ಆ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ನಂಬರ್ ಏನಪ್ಪಾ ಅಂದ್ರೆ 9/2025. ಇದು ರೈಲ್ವೇದಲ್ಲಿ ಲೆವೆಲ್ 1 ಪೋಸ್ಟು. ಲೆವೆಲ್ 1 ಪೋಸ್ಟು ಯಾವಾಗಲೂ ಎಂಟ್ರಿ ಲೆವೆಲ್ ಪೋಸ್ಟು. ಯಾವುದು? ಎಂಟ್ರಿ ಲೆವೆಲ್ ಪೋಸ್ಟು. ಈ ಅಪ್ಲಿಕೇಶನ್ ಯಾವ ಥರ ಇರ್ತೈತಪ್ಪ ಅಂದ್ರೆ, ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಬೇಕು. ಆನ್ಲೈನಲ್ಲಿ ಹಾಕಬೇಕು. ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಅಂದ್ರೆ ಅಪ್ಲಿಕೇಶನ್ ಯಾವಾಗಿಂತ ಹಾಕಕ್ಕೆ ಪ್ರಾರಂಭ ಅಂದ್ರೆ 21/1/2026 ಅಂದ್ರೆ ಜನವರಿ 21ರಂದು. ಜನವರಿ 21ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವೆ ಹಾಕ್ಲಿಕ್ಕೆ. ಆನ್ಲೈನ್ ಥ್ರೂ ಹಾಕಬೇಕು. ಮತ್ತು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟು ಅಂದ್ರೆ ಅಪ್ಲಿಕೇಶನ್ ಹಾಕುವ ಕಡೆಯ ದಿನಾಂಕ ಫೆಬ್ರವರಿ 20/02/2026 ರಾತ್ರಿ 12 ಮಟ್ಟ ಅವಕಾಶ ಕೊಟ್ಟಾರ. ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ, ನಿಮಗೆ ಯಾವ ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕು? ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರ್ಬೇಕಂದ್ರೆ SSLC ಇರಬೇಕು ಮಿನಿಮಮ್ ಕ್ವಾಲಿಫಿಕೇಶನ್, ಪ್ಲಸ್ ITI ಇದ್ರೆ ಸ್ವಲ್ಪ ಸಪೋರ್ಟ್ ಆಗ್ತೈತಿ. ಅದನ್ನು ಡಿಟೇಲ್ಡ್ ನೋಟಿಫಿಕೇಶನ್ ಬಂದಾಗ ಮತ್ತೊಂದು ಸಾರಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇನ್ನು ನಂಬರ್ ಆಫ್ ಪೋಸ್ಟ್ ಎಷ್ಟಿದಾವಪ್ಪ? ಆವಾಗಲೇ ನಾ ಹೇಳಿದ್ದೀನಿ ನಿಮ್ಗೆ, ಒಂದು ಉತ್ತರ ಭಾರತದವರು ಕೇಂದ್ರ ಸರ್ಕಾರ ನೌಕರಿಯಲ್ಲಿ ಪಾರಂಪತ್ಯ ಹೆಂಗೆ ಗಳಿಸ್ತಿದಾರೆ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡಿದ್ದೀನಿ. ನಾನು ಹಳೆ ವಿಡಿಯೋ ಹೋಗಿ ನೋಡ್ರಿ. ಆವಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ರೈಲ್ವೆ ರಿಕ್ರೂಟ್ಮೆಂಟ್ ಅವರು 22,000 ಪೋಸ್ಟ್ಗಳನ್ನು ಕರೆಯೋರಿದ್ದಾರೆ ಅಂತೇಳಿ. ನೋಡ್ರಿ, ಈಗ ಕೂಡ 22,000 ಪೋಸ್ಟ್ಗಳನ್ನ ಕರೀತಾರೆ. ವೆಲ್ ಬಿಫೋರೇ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಇನ್ನು ಏಜ್ ಏನಿರಬೇಕಪ್ಪ ಅಪ್ಲಿಕೇಶನ್ ಹಾಕೋ ಟೈಮ್ ಹಾಗಂದ್ರೆ 18ರಿಂದ 33 ವರ್ಷಗಳು. ಎಷ್ಟು? 18ರಿಂದ 33 ವರ್ಷಗಳು. ಇನ್ನು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ಥರ ಆಗ್ತೈತೆ ಅಂದ್ರೆ, ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಿ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಕಂಪ್ಲೀಟ್ ಆದ 1-2 ತಿಂಗಳು ಅಥವಾ 3 ತಿಂಗಳ ನಂತರ CBT ಸ್ಟಾರ್ಟ್ ಆಗ್ತಾವೆ. ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತಾರೆ. ಅವು ಶಿಫ್ಟ್ಗಳಲ್ಲಿ ನಡೀತಾವೆ.
ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗಳಾದಮೇಲೆ ಒಂದು ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಟು ಕಟಾಪ್ ಬಿಡ್ತಾರೆ. ಕಟಾಪ್ ಒಳಗಡೆ ನಿಮ್ಗೆ ಏನಾದರೂ ಪರ್ಸೆಂಟೇಜ್ ಬಂದರೆ ನಿಮ್ಗೆ ಎದಕ್ಕೆ ಕರೀತಾರೆ? ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟು. ಫಿಸಿಕಲ್ ಗ್ರೂಪ್ ಡಿಗೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟು ಕಂಪಲ್ಸರಿ, ಅಂದರೆ PET ಕಂಪಲ್ಸರಿ. ಹಾಗಾಗಿ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಕರೀತಾರೆ. ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟು ನೀವು ಸೆಲೆಕ್ಷನ್ ಆದ್ರೆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ಮೆಡಿಕಲ್. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಆದಮೇಲೆ ನಿಮಗೆ ಕೊಟ್ಟಿರುವ ಹುದ್ದೆಗಳ ಅನುಸಾರ ನೀವು ಕಟಾಪ್ ಕುಂತ್ರೆ ಯು ವಿಲ್ ಬಿ ಸೆಲೆಕ್ಟೆಡ್ ಆಸ್ ಲೆವೆಲ್ 1 ಎಂಪ್ಲಾಯ್ ಇನ್ ಇಂಡಿಯನ್ ರೈಲ್ವೆ. ಓಕೆ, ನಾ ಇದನ್ನು ಭಾಳ ರೆಕಮೆಂಡ್ ಮಾಡ್ತೀನಿ. ಯಾರ್ಯಾರ್ದು SSLC ಆಗೈತಿ ಮತ್ತು ಡಿಗ್ರಿ ಕಂಪ್ಲೀಟ್ ಮಾಡಿ ಬೇರೆ ಬೇರೆ ಎಕ್ಸಾಮಿಗೆ ತಯಾರು ಮಾಡ್ತಿದ್ರಿ ಕಂಪಲ್ಸರಿ ನೀವು ಅಪ್ಲೈ ಮಾಡಿರಿ. ಯಾಕಂದ್ರೆ ಒಂದು ವಿಷಯ ಹೇಳ್ತೀನಿ, ಇಂಡಿಯನ್ ರೈಲ್ವೆದಾಗ ಅಥವಾ ನಾವು ಸೌತ್ ವೆಸ್ಟರ್ನ್ ರೈಲ್ವೆದಾಗ ಒಳಗಡೆ ಬಂದ ಮೇಲೆ ಕೆಲವೊಂದಿಷ್ಟು ಪ್ರಮೋಷನಲ್ ಕೋಟಾ ಪೋಸ್ಟ್ಗಳಿದಾವ, ಅಂದ್ರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳಿದಾವ. ಆ ಡಿಪಾರ್ಟ್ಮೆಂಟ್ಗಳ ಎಕ್ಸಾಮಿನಿಂದ ನೀವು ಲೆವೆಲ್ 1 ಲೆವೆಲ್ 6 ಲೆವೆಲ್ 5 ಡೈರೆಕ್ಟ್ ಜಂಪ್ ಆಗ್ಬೋದು. ಅಂದ್ರೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಕರೀತಾರೆ. ಆ ಎಕ್ಸಾಮ್ ಬರೆದು ನೀವು ಪಾಸ್ ಆದ್ರೆ ನೀವು ಡೈರೆಕ್ಟ್ ಲೆವೆಲ್ 6 35,400 ಬೇಸಿಕ್ ಇದೆ ಈಗಿನ ಆಸ್ ಪರ್ 7th ಪೇ ಕಮಿಷನ್ ಪ್ರಕಾರ. ಓಕೆ, ಹಾಗಾಗಿ ತಪ್ಪದೆ ನೀವೇನು ಮಾಡಿರಿ, ಅಪ್ಲೈ ಮಾಡಿರಿ. ಮತ್ತಿನ್ನು ಬೇಸಿಕ್ ಸ್ಯಾಲ್ರಿ ಏನೈತೆಪ್ಪ ಈ ಗ್ರೂಪ್ ಡಿ ಅಥವಾ ಲೆವೆಲ್ 1 ಪೋಸ್ಟ್ ಅದಂದ್ರೆ ಆಸ್ ಪರ್ 7th ಪೇ ಕಮಿಷನ್ 18,000 ಇದೆ ಬೇಸಿಕ್ ಸ್ಯಾಲ್ರಿ. ಇವಾಗ ಅಪ್ರಾಕ್ಸಿಮೇಟ್ಲಿ ಈ ಸದ್ಯಕ್ಕೆ ಎಂಪ್ಲಾಯ್ ಇದಾನಂತಂದ್ರೆ ಇವಾಗ ವರ್ಕ್ ಮಾಡ್ತಾ ಇದಾರಂದ್ರೆ ಸರಿ ಸುಮಾರು 32,000 ರಿಂದ 35,000 ರೂಪಾಯಿ ಟೇಕ್ ಹೋಮ್ ಮಾಡ್ತಿರ್ತಾನೆ, ಅಂದ್ರೆ ಮನೆಗೆ ತೊಗೊಂಡು ಹೋಗ್ತಿರ್ತಾನೆ. ಇದು ಯಾವುದು 7th ಪೇ ಕಮಿಷನ್ ಪ್ರಕಾರ. ಬಟ್ ಅದೇ 8th ಪೇ ಕಮಿಷನ್ನು 1/1/2026 ಅಂದರೆ ಕೇವಲ ಇವತ್ತಿನಿಂದ 6 ರಿಂದ 7 ದಿನಗಳ ಒಳಗಡೆ 8th ಪೇ ಕಮಿಷನ್ನು ಲಾಗೂ ಆಗುತ್ತೆ. ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ, ಬಟ್ ಅವ್ರು ಯಾವಾಗೋ ರಿಪೋರ್ಟ್ ಕೊಟ್ಟರು. ಜಾರಿಗೆ ಬರುವ ದಿನಾಂಕ ಮಾತ್ರ ಜನವರಿ 1, 2026 ಅಂತ ಬರ್ತೈತಿ. ಆವಾಗ ಗಣನೀಯವಾಗಿ ಕೇಂದ್ರ ಸರ್ಕಾರದ ನೌಕರರ ಸ್ಯಾಲ್ರಿಗಳು ಹೆಚ್ಚಾಗ್ತಾವು. ಓಕೆ, ಇನ್ನು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು, ಇಂಪಾರ್ಟೆಂಟು. ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಮತ್ತು ಯಾವ ವೆಬ್ಸೈಟಿಗೆ ವಿಸಿಟ್ ಕೊಡಬೇಕಂದ್ರೆ ಇಲ್ಲಿ ಬರ್ದಿದ್ದೀನಿ ನೋಡಿ, www.rrbnc.gov.in www.rrbnc.government.in. ಸೌತ್ ವೆಸ್ಟರ್ನ್ ರೈಲ್ವೆದಲ್ಲಿ ಇದು ಬರ್ತೈತಿ. ಬೆಂಗಳೂರು ನಮ್ಮದು ಬೆಂಗಳೂರು ಜೂನು ಬರೋದ್ರಿಂದ ಸೌತ್ ವೆಸ್ಟರ್ನ್ ರೈಲ್ವೆದಲ್ಲಿ ಬೆಂಗಳೂರಲ್ಲಿದೆ ಹೆಡ್ ಆಫೀಸ್ ರಿಕ್ರೂಟ್ಮೆಂಟ್ ಬೋರ್ಡು. ಅದಕ್ಕಾಗಿ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕು. ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ನು ಇನ್ನು ಕೆಲವೇ ದಿನಗಳಲ್ಲಿ ಬಿಡ್ತಾರ. ಇವಾಗ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಬಿಟ್ಟಾರ, ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ನು ಆ ವೆಬ್ಸೈಟಲ್ಲಿ ಬರ್ತೈತಿ. ಮತ್ತು ಇದನ್ನು ಅಪ್ಲಿಕೇಶನ್ ಹಾಕೋದು ಮರಿಬೇಡ್ರಿ. ಯಾರ್ಯಾರು SSC GD ಇನ್ನೂವರೆಗೂ ಹಾಕಿಲ್ಲ, ಇಲ್ಲಿವರೆಗೂ ಯಾರು ಹಾಕಿಲ್ಲ ಡೆಫಿನೆಟ್ ಆಗಿ ಹೋಗಿ ಹಾಕ್ರಿ. ಯಾಕಂದ್ರೆ 25,487 ಪೋಸ್ಟ್ ಇದಾವ. ಲಾಸ್ಟ್ ಡೇಟ್ ಎಷ್ಟೈತಿ 31 ಡಿಸೆಂಬರ್ 2025. ಏಜ್ ಗ್ರೂಪ್ ಏನು 18 to 23 ಏಜ್ ಗ್ರೂಪ್, ಮತ್ತು ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ನೀವು ಕೆಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಪಡೀಬಹುದು. ಇಲ್ಲೇ SSC GD ಯಲ್ಲಿ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು 21,700. ಇವರು ಅಪ್ರಾಕ್ಸಿಮೇಟ್ಲಿ ಒಂದು 38 to 39,000 ಡ್ರಾ ಮಾಡ್ತಾರೆ ಫಸ್ಟ್ ಸ್ಯಾಲ್ರಿ. ಓಕೆ, ಇದ್ರೊಳಗೆ CISF ಅನ್ನೋದೊಂದು ವೆರಿ ಬಿಗ್ ಪೋಸ್ಟು, ಭಾರಿ ಚಲೋ ಪೋಸ್ಟು. ಇದರಲ್ಲಿ 14,000 ಅಂದ್ರೆ ನಿಯರ್ಲಿ 15,000 ಪೋಸ್ಟ್ ಇದಾವೆ. 15,000 ಪೋಸ್ಟ್ಗಳಿದಾವೆ. ಇದು ಒಳ್ಳೆ ಕೆಟಗರಿ ಪೋಸ್ಟು. ಓಕೆ, ಇದರ SSC GD ನೇಮಕಾತಿ ಬಗ್ಗೆ ಸಂಪೂರ್ಣವಾದ ವಿಡಿಯೋ ನಿಮಗೆ ಬೇಕಾಗಿದ್ರೆ ಡಿಸೆಂಬರ್ 4 ಮಾಡಿ ಹಾಕಿದ್ದೀನಿ. ನನ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿದ್ರೆ ಡಿಸೆಂಬರ್ 4 ಇದನ್ನ ಮಾಡಿ ಹಾಕಿದ್ದೀನಿ. ಓಕೆ, ಇನ್ನೊಂದು ಏನು ಪಾಯಿಂಟ್ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ 18 to 23 ಏಜ್ ಗ್ರೂಪ್ ಕೊಟ್ಟಿದ್ದಾರೆ.
ನಾ ಮೊನ್ನೆ ಒಬ್ಬ ರೈಲ್ವೆ ಎಂಪ್ಲಾಯಿಗೆ ಮಾತಾಡಿದೆ, ಅವರು 31 ಇಯರ್ಸ್ಗೆ ಗ್ರೂಪ್ ಡಿ ಜಾಯ್ನ್ ಆಗಿದ್ದಾರೆ ಅಂತ. ಇವರು 31 ಇಯರ್ಸ್ಗೆ ಗ್ರೂಪ್ ಡಿ ಜಾಯ್ನ್ ಆಗಿದ್ದಾರೆ. ಮತ್ತು BE ಕಂಪ್ಲೀಟೆಡ್, ಯಾವುದು ಕ್ವಾಲಿಫಿಕೇಶನ್ BE ಕಂಪ್ಲೀಟ್ ಮಾಡಿ ಎಷ್ಟನೇ ವರ್ಷಿಗೆ 31ನೇ ವರ್ಷಿಗೆ ಗ್ರೂಪ್ ಡಿಯಲ್ಲಿ ಜಾಯ್ನ್ ಆಗಿದ್ದಾರೆ. ನಾವು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನನ್ನ ಪ್ರಕಾರ. ನೀವು ಯಾವುದೇ BSc BCom BA ಬೇಕಾದಂಥ ಡಿಗ್ರಿಗಳನ್ನು ತೊಗೊಂಡ್ರೂ ಕೂಡ ಸರ್ಕಾರಿ ನೌಕರಿ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ 2018ರಲ್ಲಿ ಒಂದು ನೋಟಿಫಿಕೇಶನ್ ಆಗ್ತೈತಿ. ಈ ನೋಟಿಫಿಕೇಶನ್ ಪ್ರಕಾರ ಒಬ್ಬರು ಅಪ್ಲಿಕೇಶನ್ ಹಾಕ್ತಾರೆ, ಅಪ್ಲಿಕೇಶನಾಗಿ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದಮೇಲೆ ದೊಡ್ಡ ನ್ಯೂಸ್ ಆಗುತ್ತಾ, ಅವ್ರು ಯಾರು ಗೊತ್ತಾ? ಯಾರು? IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. IIT ಅಂದ್ರೆ ಹೈಯರ್ ಗ್ರೇಡ್. ಈ BE ಮಾಡೋರಿಗೆ ಈ ಕಾಲೇಜಿನಲ್ಲಿ ಸೀಟೇ ಸಿಗೋದಲ್ಲ. ಅಂಥವ್ರು ಒಬ್ಬರು IITಯಲ್ಲಿ ಪಾಸ್ ಔಟ್ ಆದವರು, ಇವ್ರ ಪ್ಯಾಕೇಜೇ ಜಾಸ್ತಿ ಇರ್ತೈತಿ. ಆ ಪ್ಯಾಕೇಜ್ ನೋಡಿದ್ರೆ ತಲೆ ತಿರುಗಿ ಬೀಳ್ತೈತಿ. ಬಟ್ ಅಂಥವ್ರು ಕೂಡ IIT ಒಬ್ಬ ಕ್ಯಾಂಡಿಡೇಟ್ ಏನು ಮಾಡಿದ್ರು, ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಿದ್ರು. ಅವರು ಟ್ರ್ಯಾಕ್ ಮೇಲೆ ಹೋಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಜಾಬ್ ನೆಸೆಸಿಟಿ ಎಷ್ಟಿದೆ ಅನ್ನೋದು ನೀವು ಅರಿತುಕೊಳ್ಳಬೇಕು. ಸರ್ಕಾರ ನೌಕರಿ ಅನ್ನೋದು ಬಹಳ ಭದ್ರತೆ ಇರುವಂಥ ಕೆಲಸ. ಓಕೆ, ಹಾಗಾಗಿ ಕಾಂಪಿಟೇಷನ್ ಎಲ್ಲದರಲ್ಲಿದೆ. ನೀವು ಬರೆಯದೆ ಇದನ್ನು ಮಾಡ್ರಿ. ಮತ್ತು ಇವ್ರು ಇದನ್ನು ಹೇಳತ್ತಿದ್ದಲ್ಲ, ಇದು 31 ಇಯರ್ಸ್ದವ್ರು ಹಾಕಿದಾರೆ. ಒಳ್ಳೆ ಡಿಸಿಷನ್. ಯಾಕಪ್ಪ ಅಂದ್ರೆ ನಮ್ಮ ರೈಲ್ವೇದಲ್ಲಿ ಏನಿದೆ ಅಂದ್ರೆ 2 ಥರ ಪ್ರಮೋಷನಲ್ ಇರ್ತಾವೆ ಮತ್ತು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಇರ್ತಾವೆ. ಒಂದು ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ 30% ಆಫ್ ಟೋಟಲ್ ಪೋಸ್ಟ್ ಇರ್ತಾವಲ್ಲ. ನಮ್ಮ ಒಂದು 100 ಪೋಸ್ಟ್ ಬೇಕಾಗಿದ್ದಾವೆ ನಮ್ಮ ಜೂನಿಗೆ ಅಂತಂದ್ರೆ 30% ಅಂದ್ರೆ 30. ನಾ ಇದು ಹಾಗೆ ಸುಮ್ಮನೆ ಇಂಡಿಕೇಟಿವ್ ನಂಬರ್ಸ್ ಹೇಳ್ತಾ ಇದ್ದೀನಿ. 30% ಏನು ಮಾಡ್ತಾರೆ, ಈ LDC ಅಂತ ತೊಗೊಂಡು ಹೋಗ್ತಾರ. ಈ LDC ಒಳಗೆ ಯಾರು ಇರ್ತಾರಪ್ಪ ಅಂದ್ರೆ ಈ ಗ್ರೂಪ್ ಡಿದವರು ಜಾಸ್ತಿ ಇರ್ತಾರ. ಇವರು ಗ್ರೂಪ್ ಡಿದವ್ರು ಇರ್ತಾರ. ಇವ್ರು ಏನು ಮಾಡ್ಬಿಡ್ತಾರ, ಇವ್ರು ಲೆವೆಲ್ 1 ಇರ್ತಾರ, ಡೈರೆಕ್ಟ್ ಲೆವೆಲ್ 6 ಅಲ್ಲಿ ಹೋಗ್ತಾರ. ಮತ್ತು GDC ಜನರಲ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮು ಇವು 25% ಇರ್ತಾವೆ. 25% ಪೋಸ್ಟ್ ಏನು ಮಾಡ್ತಾರೆ, GDC ಅಂತ ತುಂಬ್ಕೊಂತಾರೆ. ಇದು ಕೂಡ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ನು. ಇವರು ಕೂಡ ನೀವು ಗ್ರೂಪ್ 1 ನೀವು ಲೆವೆಲ್ 1 ಡೈರೆಕ್ಟ್ ಲೆವೆಲ್ 6 ಜಂಪ್ ಆಗ್ಬೋದು, ಲೆವೆಲ್ 5 ಜಂಪ್ ಆಗ್ಬೋದು. ಅಂದ್ರೆ ಲೆವೆಲ್ 5 ಲೆವೆಲ್ 6 ಪೋಸ್ಟ್ಗಳು ಯಾವಂದ್ರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್, GTM ಅಂತಾರೆ ನಾವು. ಅಥವಾ ನಾವು ಹಿಂದ್ಗಡೆ ಇದಕ್ಕಿಂತ ಮುಂಚೆ ನಾವು ಏನಂತ ಕರಿತಿದ್ವಿ, ಗೂಡ್ಸ್ ಗಾರ್ಡ್ ಅಂತ ಕರಿತಿದ್ವಿ. ಒಳ್ಳೆ ಸ್ಯಾಲರಿ ಇದೆ ಅವರಿಗೆ ಕೂಡ. ಗೂಡ್ಸ್ ಗಾರ್ಡ್ ಪೋಸ್ಟ್ಗಳು ಡೈರೆಕ್ಟ್ ನೀವು ಜಂಪ್ ಆಗ್ಬೋದು. ಮತ್ತು ಸ್ಟೇಷನ್ ಮಾಸ್ಟರ್ ಪೋಸ್ಟ್ಗಳು ಕೂಡ ನೀವು ಲೆವೆಲ್ 1 ಇದ್ರೂ ಕೂಡ ನೀವು ಡೈರೆಕ್ಟ್ ಜಂಪ್ ಆಗಬೇಕು. ಬಟ್ ನಿಮ್ಮ ಪ್ರಿಫರೆನ್ಸ್ ಆಫ್ ಪೋಸ್ಟ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಕೆಲವೊಂದಿಷ್ಟು ಪೋಸ್ಟ್ಗಳ ನೀವು ಅಂದ್ರೆ ಇವಾಗ ಗ್ರೂಪ್ ಡಿ ನೀವು ಅಪ್ಲಿಕೇಶನ್ ಹಾಕುವಾಗ ಪ್ರಿಫರೆನ್ಸ್ ಆಫ್ ಪೋಸ್ಟ್ ಕೇಳುತ್ತಾ, ಯಾವ ಪೋಸ್ಟ್ಗಳು ಹಾಕಿದ್ರೆ ನಿಮ್ಗೆ ಇದಕ್ಕೆ ಎಲಿಜಿಬಲ್ ಆಗ್ತೀರಿ ಅನ್ನೋದನ್ನ ನಾನು ಡೀಟೇಲ್ ಆಗಿ ಗ್ರೂಪ್ ಡಿ ನೋಟಿಫಿಕೇಶನ್ ಆದಮೇಲೆ ತಿಳಿಸಿ ಹೇಳ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿರಿ. ಮತ್ತು ನೀವೇನೈತಲ್ಲ ಲೆವೆಲ್ 1 ನಿಮ್ಮ ಅದೃಷ್ಟ ಸರಿಯಾಗಿದ್ರೆ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 1 year ಅಲ್ಲೇ ಅಂದ್ರೆ ನೀವು ಜಾಯ್ನ್ ಆಗಿ ಒಂದು 3 month ಅಲ್ಲೇ ಕಾಲ್ಫಾರ್ಮ್ ಮಾಡಿದ್ರಂದ್ರೆ ನೀವು ವಿತಿನ್ 1 year ಲೆವೆಲ್ 6 ಹೋಗ್ಬೋದು. ಲೆವೆಲ್ 6 ಅಲ್ಲಿ ಮಿನಿಮಮ್ ಸ್ಯಾಲ್ರಿ ಈ ಸದ್ಯ ಹೆಂಗಿದೆ ಅಂದ್ರೆ ಬೇಸಿಕ್ 35,400 ಇದೆ. ನೀವು ಇನ್ ಹ್ಯಾಂಡು ಮಿನಿಮಮ್ ಏನಿಲ್ಲ ಅಂದ್ರೂ 70,000 ಮಟ್ಟ ಕ್ಯಾರಿ ಮಾಡ್ತೀರಿ ಮನೆಗೆ. ಇವು ಅಪಾರ್ಚುನಿಟಿ ಗ್ರೂಪ್ ಡಿ. ಕೆಲವೊಂದಿಷ್ಟು ಮಂದಿ ಗ್ರೂಪ್ ಡಿ ಅಂದ್ರೆ ಭಾಳ ಚಿಕ್ಕ ಪೋಸ್ಟ್ಗಳು ಅಂತ ಅನ್ಕೊಂತಾರ. ಬಟ್ ಡಿಪಾರ್ಟ್ಮೆಂಟ್ ಒಳಗಡೆ ಬಂದಾಗ ವೈಂಡಾಗಿ ಅಪಾರ್ಚುನಿಟಿ ಓಪನ್ ಆಗ್ತೈತಿ. ನೀವು ಅದೇ ಥರ ಸ್ಟಡಿ ಮಾಡಿರ್ಬೇಕು. ಮತ್ತು SSC GD ಮತ್ತು ರೈಲ್ವೆ ರಿಕ್ರೂಟ್ಮೆಂಟ್ ಲೆವೆಲ್ 1 ಗ್ರೂಪ್ ಡಿದು ಎಕ್ಸಾಮಿನೇಷನ್ನು ತಿಳ್ಕೊರಿ. ಎಕ್ಸಾಮಿನೇಷನ್ ಸಿಲೆಬಸ್ಸು ಸೇಮ್ ಪ್ಯಾಟರ್ನ್ ಇರ್ತೈತಿ. 90% ಸೇಮ್ ಇರ್ತೈತಿ. ನೀವು ಒಂದಕ್ಕೆ ಓದಿದ್ರೆ ಇನ್ನೊಂದನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಹಾಗಾಗಿ ತಪ್ಪದೇ ಈ ಪ್ರಿಪ್ರೇಷನ್ ಕಂಟಿನ್ಯೂಷನ್ ಇಟ್ಕೋರಿ. ಈ ಕಂಟಿನ್ಯೂಷನ್ ಇಟ್ಕೊಂಡ್ರೆ ಯಾವುದಾದ್ರೂ ಒಂದು ಪೋಸ್ಟು ನಿಮ್ಗೆ ಡೆಫಿನೆಟ್ಲಿ ಆಗಿ ಸಿಗ್ತೈತಿ. ಕೇಂದ್ರ ಸರ್ಕಾರ ನೌಕರಿಗಳು ಸುಮ್ಮನೆ ಸಾಮಾನ್ಯ ಮಾತುಗಳಲ್ಲ. ಈ ಸದ್ಯ ನಮ್ಮ ಹತ್ರ ಎಷ್ಟಿರೋ ಪೋಸ್ಟ್ಗಳು 50,000 ಪೋಸ್ಟ್ಗಳ ಕಾಲ್ಫಾರ್ಮ್ ನಿಮ್ಮ ಮುಂದೆ ಈಗ ತಂದಿಟ್ಟಿದ್ದೀನಿ. ಬಟ್ ನೀವೇನಂತೀರಿ, ಕಾಲ್ಫಾರ್ಮ್ ಮಾಡವಲ್ರು ಅನ್ನೋದು ಒಂದು ವಿಚಾರ ಇಟ್ಕೊಂಡಿರ್ತೀರಿ. ಅದನ್ನು ಬಿಟ್ಟು ಅಪ್ಲೈ ಮಾಡಿರಿ, ಸ್ಟಡಿ ಮಾಡಿರಿ. ಅಂದ್ರೆ ನೀವು ಡೆಫಿನೆಟ್ ಆಗಿ ಜೀವನದಲ್ಲಿ ಸಕ್ಸಸ್ ಆಗ್ತೀರಿ. ಆಯಿತು, ಇನ್ನು ಮುಂದೆ ನನ್ನ ಡೆವಲಪ್ಮೆಂಟ್ ಮಾಡಿದ್ದೀನಿ ವಿಡಿಯೋಗಳ ಕೆಳಗಡೆ ನಿಖರವಾಗಿ ಕೆಲವೊಂದಿಷ್ಟು
ಕ್ವಾಂಟಿಟಿವ್ ಅಂದರೆ ಎಕ್ಸಾಮ್ ಪ್ರಪೋಸ್ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಇದಾವೆ ಬರುವಂಗೆ ನಾ ಇಂಪ್ರೂವ್ಮೆಂಟ್ ಮಾಡಿ ವಿಡಿಯೋಗಳನ್ನು ಹಾಕ್ತಿದ್ದೀನಿ. ತಪ್ಪದೇ ವಿಡಿಯೋಗಳನ್ನು ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಬೆಲ್ ಐಕಾನ್ ಟಚ್ ಮಾಡೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರೋಣ. ಧನ್ಯವಾದಗಳು.